ಅನ್ನೋ ಒಂದು ಹಳ್ಳಿಯಲ್ಲಿ ಬಲದೇವ್ ಅನ್ನೋ ಹೆಸರಿನ ಒಬ್ಬ ರೈತ ವಾಸವಾಗಿದ್ದ. ಬಲದೇವಿನ ಹತ್ರ ಒಂದು ಚಿಕ್ಕದಾದ ಜಮೀನಿತ್ತು. ಅದನ್ನು ಹಳ್ಳಿಯ ಮುಖ್ಯಸ್ಥ ಲಾಲಾಜಿಯ ಹತ್ತಿರ ಗಿರವಿ ಇಟ್ಟಿದ್ದ. ಬಲದೇವ್ನ ಜೊತೆಗೆ ಅವನನ್ನ ಬಿಟ್ರೆ ಅವನ ಕುಟುಂಬದಲ್ಲಿ ಅವನಿಗೆ ಒಬ್ಬ ಮಗಳಿದ್ಲು. ಆಕೆಯ ಹೆಸರು ಮೀನಾ. ಮೀನಾ ತುಂಬಾನೇ ಸುಂದರವಾಗಿದ್ಲು. ಬಲದೇವ್ ತನ್ನ ಜಮೀನಲ್ಲಿ 3 ತಿಂಗಳು ಕಷ್ಟಪಟ್ಟು ಕೆಲಸ ಮಾಡಿ ಬೆಳೆನ ಬೆಳೆಸ್ತಾ ಇದ್ದ. ಆ ಬೆಳೆಗಳನ್ನ ಮಾರಿದ ನಂತರ ಬಂದಂತಹ ಹಣವನ್ನ ಅವನು 3 ಪಾಲಾಗಿ ವಿಂಗಡಿಸ್ತಾ ಇದ್ದ. ಇದು ಲಾಲಾಜಿ ಅವ್ರ ಬಡ್ಡಿ, ಇದು ರೇಷನ್ಗೋಸ್ಕರ, ಆಮೇಲೆ ಇದು ಮೀನಾನ ಮದ್ವೆಗೋಸ್ಕರ. ಪ್ರತಿ ಸಲದ ಹಾಗೆ ಲಾಲಾ ತನ್ನ ಪಾಲನ್ನ ತಗೊಳ್ಳೋದಕ್ಕೆ ಅಂತ ಬಲ್ದೇವ್ ಮನೆಗ್ ಬರ್ತಾ ಇದ್ದ. ಬಲ್ದೇವ್, ಅರೆ ಓ ಬಲ್ದೇವ್, ಬಂದೆ ಲಾಲಾಜಿ. ನೀರ್ ತಗೊಳ್ಳಿ ಲಾಲವ್ರೆ. ಲಾಲಾನ ಕಣ್ಣು ಮೀನಾ ಮೇಲ್ ಬಿತ್ತು. ಅವನು ಕೆಲವು ಕ್ಷಣಗಳಿಗೆ ಮೂಕ ಸ್ತಬ್ಧನಾದ. ನೀರ್ ತಗೊಳ್ಳಿ. ಇದ್ ತಗೊಳ್ಳಿ ಲಾಲಾಜಿ, ನಿಮ್ ಬಡ್ಡಿ. ಲಾಲಾ ಆ ದುಡ್ಡನ್ನ ತಗೊಂಡು ಅದನ್ನ ಎಣಿಸೋಕೆ ಶುರು ಮಾಡ್ದ. ಮಗಳು ದೊಡ್ಡವಳಾಗಿದ್ದಾಳೆ, ಇವಳ ಮದ್ವೆ ವಿಚಾರ ಯೋಚನೆ ಮಾಡಿದ್ಯೋ ಇಲ್ವೋ? ಅದನ್ನೇ ಹುಡುಕ್ತಿದ್ದೀನಿ, ನೋಡೋಣ. ಬೇಗನೆ ಒಬ್ಬ ಹುಡುಗ ಸಿಕ್ಕಿದ್ರೆ ಒಳ್ಳೇದು. ದುಡ್ಡು ಸರಿಯಾಗಿದೆ, ನಾನಿನ್ನು ಹೊರಡ್ತೀನಿ. ಲಾಲಾ ತನ್ನ ಮನೆಗೆ ತಲುಪದ್ಮೇಲೆ ಕೂಡ ಅವನಿಗೆ ಆ ಕ್ಷಣದಲ್ಲಿ ಹೊಳಿತಾ ಇದ್ದದ್ದು ಮೀನಾಳ ಸುಂದರವಾದ ರೂಪ ಮಾತ್ರ. ಸಮಯ ಕಳೀತಾ ಇತ್ತು. ಇಲ್ಲಿ ಬಲ್ದೇವ್ ಮಾತ್ರ ಹೊಸ ಬೆಳೆನ ಬೆಳೆಯೋಕೆ ಶುರು ಮಾಡ್ದ. ಅವನು ಪ್ರತಿ ಸಲದ ಹಾಗೆ ತನ್ನ ಜಮೀನಲ್ಲಿ ಕಷ್ಟಪಟ್ಟು ದುಡಿಯೋಕೆ ಶುರು ಮಾಡ್ದ. ಆದ್ರೆ ಈ ಸಲ ಮಾತ್ರ ಮಳೆ ಅವನಿಗೆ ಸರಿಯಾಗಿ ಕೈಕೊಡ್ತು. ಇನ್ನೇನವನು ಬೆಳೆನ ಬೆಳಿಬೇಕು ಅನ್ನೋಷ್ಟ್ರಲ್ಲಿ ಜೋರಾಗಿ ಮಳೆ ಸುರಿದ್ಬಿಡ್ತು. ಆಗ ಅವನ ಜಮೀನು ನೀರಲ್ಲಿ ಮುಳುಗೋಯ್ತು. ತುಂಬಾ ದಿನ ಕಳೆದ್ರೂ ಮಳೆ ಮಾತ್ರ ನಿಲ್ಲಿಲ್ಲ. ಅವನು ಬೆಳೆದಂತಹ ಬೆಳೆ ಎಲ್ಲ ಹಾಳಾಗೋಯ್ತು. ಬಲ್ದೇವ್ ಮತ್ತೆ ಮೀನಾ ಬೆಳೆನ ನೋಡಿ ಅಳೋಕೆ ಶುರು ಮಾಡಿದ್ರು. ಪ್ರತಿ ಸಲದ ಹಾಗೆ ಮಾರನೇ ದಿನ ಲಾಲಾ ತನ್ನ ಪಾಲನ್ನ ತೆಗೆದುಕೊಳ್ಳೋಕೆ ಅಂತ ಬಲ್ದೇವ್ನ ಮನೆಗೆ ಬಂದ. ಬಲ್ದೇವ್, ಓ ಬಲ್ದೇವ್, ಬಂದೆ ಲಾಲಾಜಿ. ಅದು ವಿಷಯ ಏನಂದ್ರೆ, ಏನಾಯ್ತು? ಈ ಸಲ ಮಳೆ ಬಂದಾಗ ನಾನ್ ಮಾಡಿರೋ ಎಲ್ಲಾ ಫಸಲು ಹಾಳಾಗೋಯ್ತು. ಈಗ ನಾನ್ ನಿಮ್ಗೆ ದುಡ್ಡು ಹೇಗ್ ಕೊಡ್ಲಿ ಲಾಲಾಜಿ? ತುಂಬಾ ಕೆಟ್ಟದಾಯ್ತು ನಿನ್ ಜೊತೆ. ನನ್ನ ಹತ್ರ ನಿನ್ಗೋಸ್ಕರ ಒಂದು ಪ್ರಸ್ತಾಪ ಇದೆ. ಹೇಳಿ. ನಾನ್ ನಿನ್ನ ಎಲ್ಲಾ ಸಾಲವನ್ನು ಮನ್ನಾ ಮಾಡ್ತೀನಿ. ಆದ್ರೆ ನೀನ್ ನಿನ್ ಮಗಳ ಮದುವೆನ ನನ್ ಜೊತೆ ಮಾಡ್ಬೇಕು. ಆದ್ರೆ ಲಾಲಾಜಿ, ಇದಂತೂ ತುಂಬಾನೇ ಅನ್ಯಾಯ ಆಗತ್ತೆ. ಇಲ್ಲಾದ್ರೆ ನನ್ ಬಡ್ಡಿ ಕೊಟ್ಬಿಡು, ನಿನ್ನಿಷ್ಟ. ಬಲ್ದೇವ್ ಹಾಗೂ ಮೀನಾ ಯೋಚನೆ ಮಾಡ್ತಾ ಇದ್ರು. ಆಗ ಲಾಲಾ ಹೇಳ್ದ, ಹಾಗಾದ್ರೆ ಒಂದ್ ನ್ಯಾಯ ಮಾಡೋಣ. ನಾನ್ ನೆಲದಿಂದ 2 ಕಲ್ಲನ್ನ ಎಕ್ತೀನಿ, ಒಂದು ಕಪ್ಪು ಒಂದು ಬಿಳುಪು. 2ರನ್ನ ನಾವು ಆ ಗುಂಡಿಯಲ್ಲಿ ಹಾಕ್ಬಿಡೋಣ. ಆಮೇಲೆ ಮೀನಾ ಆ 2 ಕಲ್ಗಳಲ್ಲಿ 1 ಕಲ್ಲನ್ನ ಹೆಕ್ಬೇಕು. ಅದು ನೋಡ್ದೆ. ಆಗ ಅವಳು ಕಪ್ಪು ಕಲ್ಲನ್ನ ಹೆಕ್ಕಿದ್ರೆ ಮೀನಾ ನನ್ ಜೊತೆ ಮದುವೆ ಆಗ್ಬೇಕು. ಆಮೇಲೆ ನಾನ್ ನಿನ್ನ ಸಾಲವನ್ನ ಮನ್ನಾ ಮಾಡ್ತೀನಿ. ಆಮೇಲೆ ಅವಳು ಬಿಳಿ ಕಲ್ಲನ್ನ ಹೆಕ್ಕಿದ್ರೆ ಮೀನಾಳಿಗೆ ನನ್ ಜೊತೆ ಮದುವೆ ಆಗ್ಬೇಕಂತಿಲ್ಲ. ಆವಾಗ್ಲೂ ನಾನು ನಿನ್ ಸಾಲನ ಮನ್ನಾ ಮಾಡ್ತೀನಿ. ನಿನ್ಗಿದು ಒಪ್ಗೆನಾ? ಬಲ್ದೇವ್ ಹಾಗೂ ಮೀನಾ ಹತ್ತಿರ ಬೇರೆ ಯಾವ ಉಪಾಯನೂ ಉಳಿದಿರ್ಲಿಲ್ಲ. ಲಾಲಾ ಕೆಳಗೆ ಬಗ್ಗಿ 2 ಕಪ್ಪಾಗಿರೋ ಕಲ್ಲುಗಳನ್ನ ಎತ್ಕೊಂಡ. ಇದನ್ನ ಮೀನಾ ಗಮನಿಸಿದ್ಲು. ತಗೋ, ನಾನಿದ್ರಲ್ಲಿ 2 ಕಲ್ಲನ್ನ ಹಾಕ್ಬಿಟ್ಟಿದ್ದೀನಿ. ಒಂದು ಕಪ್ಪು, ಇನ್ನೊಂದು ಬಿಳಿಪು.
ಇವಾಗ ನೀನೇ ಆಯ್ಕೆ ಮಾಡ್ಕೋ. ಮೀನಾ ಯೋಚನೆ ಮಾಡೋಕೆ ಶುರು ಮಾಡಿದ್ಲು. ಈಗ ನಾನೇನ್ ಮಾಡೋದು? ಒಂದ್ ವೇಳೆ ನನ್ ಲಾಲಾನ ಮೋಸನ ಬಯಲ್ ಮಾಡಿದ್ರೆ ಅಪ್ಪಯ್ಯ ಅವನ್ಗೆ ದುಡ್ಡು ಕೊಡ್ಬೇಕಾಗುತ್ತೆ. ಒಂದ್ ವೇಳೆ ನನ್ ಕಲ್ಲನ್ನ ತೆಗೆದ್ರೆ ನನ್ ಲಾಲಾ ಜೊತೆ ಮದ್ವೆ ಆಗ್ಬೇಕಾಗುತ್ತೆ. ನಾನೇನ್ ಮಾಡ್ಲಿ? ಮೀನಾ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ್ಮೇಲೆ ತನ್ನ ಕೈಗಳನ್ನ ಆ ಮಡಕೆ ಒಳಗಡೆ ಹಾಕಿದ್ಲು. ಬಲ್ದೇವ್ ಮತ್ತು ಲಾಲಾ ಆ ಕಲ್ಲಿನ ಬಣ್ಣವನ್ನ ನೋಡೋಕೆ ಉತ್ಸುಕರಾಗಿದ್ರು. ಆದ್ರೆ ಮೀನಾ ಆಗ ಬೀಳೋ ತರ ನಾಟಕ ಮಾಡಿದ್ಲು. ಆಗ ಆ ಕಲ್ಲು ನೆಲದಲ್ಲಿ ಬಿದ್ದಂತಹ ಎಲ್ಲ ಕಲ್ಲುಗಳೊಂದಿಗೆ ಸೇರ್ಕೊಂಡ್ಬಿಡ್ತು. ಅರೆ ಏನಿದು? ಇವಾಗ ನಮ್ಗೆ ಹೇಗ್ ಗೊತ್ತಾಗ್ಬೇಕು ಅದು ಯಾವ ಬಣ್ಣದ ಕಲ್ಲು ಅಂತ? ನೀವ್ ಬೇಜಾರ್ ಮಾಡ್ಕೋಬೇಡಿ ಲಾಲಾ ಅವ್ರೆ. ನಾವ್ ಮಡಿಕೆಲಿರೋ ಇನ್ನೊಂದ್ ಕಲ್ಲಿನ ಬಣ್ಣ ನೋಡಿ ನಿರ್ಧಾರ ಮಾಡ್ಕೋಬಹುದು ನಾನು ಯಾವ ಕಲ್ಲನ್ನ ಆಯ್ಕೆ ಮಾಡ್ಕೊಂಡಿದ್ದೆ ಅಂತ. ಆಗ ಲಾಲಾಗೆ ಅರ್ಥ ಆಯ್ತು. ಬಲ್ದೇವ್ ಮಡಿಕೆಯಲ್ಲಿ ಇದ್ದಂತಹ ಇನ್ನೊಂದು ಕಲ್ಲನ್ನ ಎತ್ಕೊಂಡ. ಹಾಗೆ ಅದನ್ನ ತೋರಿಸ್ದ. ಆದ್ರೆ ಅದು ಕೂಡ ಕಪ್ಪಾಗಿತ್ತು. ಅಂದ್ರೆ ನಾನ್ ಯಾವ ಕಲ್ಲನ್ನ ಆಯ್ಕೆ ಮಾಡ್ಕೊಂಡಿದ್ನೋ ಅದು ಬಿಳಿಯಾಗಿತ್ತು. ಈಗ ಅದ್ರಿಂದ ನಾನ್ ನಿಮ್ಮನ್ನ ಮದ್ವೆ ಆಗ್ಬೇಕಾಗಿಲ್ಲ ಅಲ್ವಾ? ಮತ್ತೆ ಅಪ್ಪಯ್ಯ ಇನ್ ಮುಂದೆ ನಿಮ್ಗೆ ದುಡ್ಡು ಕೊಡ್ಬೇಕಾಗಿಲ್ಲ ಅಲ್ವಾ? ಬಲ್ದೇವ್ ಹಾಗೂ ಮೀನಾ ತುಂಬಾನೇ ಖುಷಿಪಟ್ರು. ಆದ್ರೆ ಲಾಲಾ ಮುಖ ಮಾತ್ರ ಚಿಕ್ಕದಾಯ್ತು. ಮೀನಾ ತನ್ನ ಬುದ್ಧಿವಂತಿಕೆಯಿಂದ ತನ್ನ ಜೀವನನ ಉಳಿಸ್ಕೊಂಡ್ಲು. ಹಾಗೆ ಅವಳ ತಂದೆಯ ಸಾಲನು ಕೂಡ ಆಕೆ ತೀರಿಸಿದ್ಲು. ಅದಕ್ಕೆ ಹೇಳ್ತಾರೆ, ಬುದ್ಧಿವಂತಿಕೆನೇ ಎಲ್ಲಾ ಸಮಸ್ಯೆಗಳಿಗೆ ಸರಿಯಾದ ಪರಿಹಾರ ಕೊಡುತ್ತೆ ಅಂತ. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.